ಗ್ರೋಯಿಂಗ್ ನಂದಿ ಅಂತ ಕರೀತಾರೆ ಇದಕ್ಕೆ. 25 ವರ್ಷಕ್ಕೊಮ್ಮೆ 1 ಇಂಚ್ ಬೆಳಿತದೆ ಅಂತ್ರಿ. ಈ ನಂದಿ ಬೆಳೆದೆದ್ದು ಕೂಗ್ತಂತಂದ್ರೆ ಕಲಿಯುಗದ ಅಂತ್ಯ ಆಗ್ತೈತಂತಂದು ಹೇಳ್ತಾರೆ. ಇದ ಪ್ಲೇಸ್ ಒಳಗೆ ಪುಷ್ಪ 2 ಮೂವಿ ಶೂಟ್ ಆಗಿತ್ತಂತ. ಸೊ ಅಲ್ಲಿ ಐತಿ ಆ ಗುಹೆ, ವೆಂಕಟೇಶ್ವರ ಸ್ವಾಮಿ ಗುಹೆ. ಆ್ಯಕ್ಚುಲಿ ಏನು ಕಾಣತೈತೆ ನೋಡ್ರಿ, ಇದಕ್ಕೆ ಒಳಗೆ ಹೋಗ್ಬೇಕು. ಇಲ್ಲೇ ಅಗಸ್ತ್ಯ ಋಷಿ ಮುನಿಗಳು ತಪಸ್ಸನ್ನು ಮಾಡಿದ್ರಂತ, ಹೋಗಿ ನೋಡ್ಕೊಂಬರೋ ಅಂತ. ಈ ಟೆಂಪಲ್ದ ಮೇನ್ ಅಟ್ರಾಕ್ಷನ್ ನೋಡ್ರಿ. ನಮಸ್ಕಾರ ಎಲ್ಲರಿಗೂ ಗೈಸ್. ಎಕ್ಸಾಕ್ಟ್ಲಿ ನಾವು ಎಲ್ಲಿದ್ದೇವೆ ಅಂತಂದ್ರೆ ಈಗ ಯಾಗಂಟಿ ಅಂತ ಅನ್ನೋ ಒಂದು ಪುಣ್ಯಕ್ಷೇತ್ರದಾಗ ಅದೇವಿ. ಈ ಕ್ಷೇತ್ರ ಏನೈತೆ ನೋಡ್ರಿ, ಇದು ಆಂಧ್ರ ಪ್ರದೇಶದಾಗ ಬನಗಾಲ್ಪಲ್ಲಿ ಅಂತ ಒಂದು ಸಿಟಿ ಬರ್ತೈತಿ. ಸೊ ಆ ಸಿಟಿ ನಿಯರ್ ಬರ್ತೈತಿ ಇದು. ಆ ಸಿಟಿಯಿಂದ ಮತ್ತು ಯಾಗಂಟಿ 11 ಕಿಲೋಮೀಟರ್ ಆಕೈತ್ರಿ. ಬೆಂಗಳೂರಿಂದ ಹೆಂಗೆ ಬರ್ಬೇಕಂತಂದ್ರೆ ಇಲ್ಲಿಗೆ ಡೈರೆಕ್ಟ್ ಬೆಂಗಳೂರಿಂದ ಬನಗಾಲ್ಪಲ್ಲಿಗೆ ಬಸ್ ಇರ್ತಾವೆ, ಬಸ್ಸಿಗೆ ಬರ್ಬೋದು ನೀವು. ಸೊ ಟೆಂಪಲ್ ಇಲ್ಲೇ ಐತ್ರಿ. ಟೆಂಪಲ್ ಬಾಜುನ ಇಲ್ಲೇ ಪಾರ್ಕಿಂಗ್ ಏರಿಯಾ ಐತಿ. ಮತ್ತು ಈ ಸೈಡ್ ಉಳ್ಕೊಳಕ್ಕೆ ರೂಮ್ ಅದು ಅದಾವ ನೋಡ್ರಿ. ಇಲ್ಲಿ ಈ ಸೈಡ್ ಎಲ್ಲ ರೂಮ್ಸ್ ಇವು ಕಾಣವು. AC 2000, ನಾನ್ AC 1000 ಇರ್ತೈತೆ ನೋಡ್ರಿ. ಎಂಟ್ರಿಗೆ ನಮಗೆ ಇಂಥ ಒಂದಿಷ್ಟು ಸ್ಟಾಲ್ ಸಿಗ್ತಾವ್ರಿ. ಮತ್ತು ಇಲ್ಲೇ ಟಿಫಿನ್ ಸೆಂಟ್ರು ಇರ್ತಾವೆ. ಇಲ್ಲಿ ನೋಡ್ರಿ, ಇಲ್ಲೇ ಟೆಂಪಲ್ ಐತಿ. ಮತ್ತು ಇಲ್ಲೇ ಮಿನರಲ್ ವಾಟರ್ ಕುಡಿಯೋ ನೀರಿನ ಸ್ಥಳ ಮಾಡ್ಯಾರ. ಈಗ ಮುಂದೆ ಹೋದ್ರೆ ನಮಗೆ ಪುಷ್ಕರಣಿ ಸಿಗ್ತೈತಿ. ಪುಷ್ಕರಣಿ ನೋಡ್ಕೊಂಡು ಟೆಂಪಲ್ ನೋಡಕ್ಕೆ ಹೋಗೋಣ ಅಂತ ಬರ್ರಿ. ಈ ಪುಷ್ಕರಣಿ ಸುತ್ತಲಾರ್ಗೂ ಕೆತ್ತನೆ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಆ್ಯಕ್ಚುಲಿ ಮಾರ್ನಿಂಗ್ ಜಲ್ದಿನ ಬಂದಿದ್ದೆ ರೀ ನಾ ಈ ಪುಷ್ಕರಣಿ ಒಳಗೆ ಸ್ನಾನ ಮಾಡ್ಕೊಂಡು ಈಗ ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಟೆಂಪಲ್ ನೋಡಕ್ಕೆ ಹೋಗೋದಿಲ್ಲ. ಇಲ್ಲೇ ಜನರು ಹೇಳೋ ಪ್ರಕಾರ ತ್ರೇತಾಯುಗದಾಗ ಇದ ಪುಷ್ಕರಣಿ ಒಳಗೆ ಅಗಸ್ತ್ಯ ಮುನಿಗಳು ಸ್ನಾನ ಮಾಡಿ ಶಿವನ ಕುರಿತು ತಪಸ್ಸನ್ನು ಮಾಡಿದ್ರಂತ ನೋಡ್ರಿ. ಇಲ್ಲಿ ನೋಡ್ರಿ, ಸೋಪು ಶಾಂಪು ಅದು ಯೂಸ್ ಮಾಡಬೇಡ್ರಿ ಅಂತಂದು ಬರ್ದಾರ. ಆದ್ರೆ ನಮ್ಮ ಜನ ಹೇಳಿದ ಮಾತು ಎಲ್ಲಿ ಕೇಳ್ತಾರೆ ಹೇಳ್ರಿ. ಏನಕ್ಕೆ ತಂತಿಯವ್ರಿಗೆ 2-3 ದಿವಸ ಸೋಪ್ ಅದು ಹಚ್ಕೊಳ್ಳೋದು ಬಿಟ್ರೆ. ಸೊ ಗೈಸ್, ಅಲ್ಲಿ ಹೋದ್ರೆ ನಮಗೆ ಒಂದು ನಂದಿ ಬಾಯಿಂದ ನೀರು ಬರ್ತಾವಂತ, ಅದನ್ನ ನೋಡ್ಕೊಂಬರೋಣಂತ. ಅಲ್ಲಿ ವರ್ಷದ 365 ದಿನಾನು ಆ ನಂದಿ ಬಾಯಿಂದ ನೀರು ಬರ್ತಾವ ನೋಡಿ. ಅದು ನೀರು ಎಲ್ಲಿಂದ ಬರ್ತಾವೋ ಯಾರಿಗೂ ಗೊತ್ತಿಲ್ಲ. ಇದ ನೋಡ್ರಿ ನಂದಿ, ನೀರು ಎಲ್ಲಿಂದ ಬರ್ತೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ವರ್ಷದ 365 ದಿನಾನು ನೀರು ಬರ್ತೈತೆ ಅಂತ ಬಂದು ಪುಷ್ಕರಣಿಗೆ ಸೇರ್ಕೊಂಡು. ಈ ಪುಷ್ಕರಣಿಯಿಂದ ಹಂಗ ಮೇಲೆ ಹೋದ್ರೆ ಸಿಗೋದ ನಮ್ಗೆ ಉಮಾ ಮಹೇಶ್ವರ ಟೆಂಪಲ್ ರೀ. ಇಲ್ಲಿ ಬಿಸಿಲು ಭಾಳ ಅಲ್ರಿ, ಅದಕ್ಕೆ ನೋಡ್ರಿ ಇಲ್ಲಿ ಕಾಲು ಸುಡಬಾರ್ದಂತ ಇಲ್ಲಿ ಮ್ಯಾಟ್ ಹಾಕ್ಯಾರ, ತಲೆ ಸುಡಬಾರ್ದಂತ ಇಲ್ಲಿ ಚಪ್ರ ಹಾಕ್ಯಾರ ನೋಡ್ರಿ. ಇಲ್ಲೇ ಐತೆ ಟೆಂಪಲ್. ಈ ಮೇನ್ ಟೆಂಪಲ್ ಗರ್ಭಗುಡಿ ಬಾಜುನ ಆ ವೆಂಕಟೇಶ್ವರ ಸ್ವಾಮಿ ಗುಡಿಗೆ ಹೋಗೋ ದಾರಿ ಐತೆ ನೋಡ್ರಿ. ಅಲ್ಲೇ ಹೋಗೋದು, ಒಳಗೆ ಹೋಗೋದು ಅಲ್ಲೇ. ಈ ಟೆಂಪಲಿಂದ ಹಿಂಗೊಂದು ರಾಕ್ ಐತ್ರಿ. ಸೊ ಅಲ್ಲಿ ಆಕಾಶ ದೀಪಮ್ ಅಂತಂದು ಹಚ್ಚಾರ. ಅದ್ರದ್ದು ಹಿಸ್ಟ್ರಿ ಹಾಕ್ಯಾರ ನೋಡ್ರಿ. 600 ರೂಪೀಸ್ ಅಂತ ಹಚ್ಚಾಕ. ಸೊ ಇದ ಆಕಾಶ ದೀಪಂ ರಾಕ್ ನೋಡ್ರಿ. ಮೇಲೆ ಮಟ್ಟ ಹೋಗಿ ಆ ದೀಪನ ಹಚ್ಚಿ ಬರ್ತಾರೆ. ಮೇಲ್ಮಟ್ಟ ಹೋಗಕ್ಕೆ ಸ್ವಲ್ಪ ಕಷ್ಟ ಆಕೈತಿ ನೋಡ್ರಿ. ಇಲ್ಲಿ ಹೆಂಗೆ ಹತ್ತದಾರ ಅವ್ರು. ಈ ದೀಪ ಬೆಳಗಿದ್ರೆ ನಿಮ್ಮ ಸಮಸ್ಯೆಗಳ ಬಗೆಹರದ ಶುಭ ಫಲಗಳು ಆಗ್ತಾವಂತಂದು ಆ ಬೋರ್ಡ್ ಒಳಗೆ ಹಾಕಿದ್ರು ನೋಡ್ರಿ. ಅಗಸ್ತ್ಯ ಮುನಿಗಳು ಸೌತ್ ಇಂಡಿಯಾಕ್ಕೆ ಸಂಚರಿಸುತ್ತಾ ಬಂದಾಗ ಅವರಿಗೆ ಈ ಸ್ಥಳದ ಬೆಟ್ಟಗಳು, ಗುಹೆ ಮತ್ತು ನಿಶಬ್ದ ವಾತಾವರಣ, ಪ್ರಕೃತಿ ಶಕ್ತಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಮತ್ತು ಅವ್ರು ಇಲ್ಲಿ ತಪಸ್ಸು, ಧ್ಯಾನ, ಆರಾಧನೆ ಮಾಡಿದ ನಂತರ ವಿಷ್ಣುವಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ಯತ್ನಿಸಿದ್ರು. ಆದ್ರ ಆ ಮೂರ್ತಿ ಹಾನಿ ಆದ ಕಾರಣ ಅಂದ್ರ ಮೂರ್ತಿದು ಕಾಲಿನ ಕಿರಬೆರಳು ಮುಕ್ಕಾಗ್ತೈತಂತ್ರಿ. ಹಂಗಾಗಿದ್ದಕ್ಕೆ ಇಲ್ಲಿ ಶಿವನು ಸ್ವಯಂಭೂವಾಗಿ ಪ್ರಕಟವಾದ್ರ ಅಂತಂದು ಪುರಾಣಗಳು ಹೇಳ್ತಾವ. ಸೊ ಆ ಸ್ವಯಂಭೂ ಪ್ರಕಟವಾದ ಮೂರ್ತಿನ ನಾವೀಗ ನೋಡಕ್ ಹೋಗೋಣ ಅಂತ ಬರ್ರಿ. ಮತ್ತಿದ ಟೆಂಪಲ್ ಒಳಗ ಆ ಬೆಳೆಯುತ್ತಿರುವ ನಂದಿ ಇರೋದು. ಸೀದಾ ಗರ್ಭಗುಡಿ ರೀ, ಆದ್ರೆ ಇಲ್ಲಿ ಒಳಗ ಕ್ಯಾಮ್ರಾ ಅದು ಅಲಾವ್ ಇರೋದಿಲ್ಲ. ಸ್ವಯಂಭೂ ಉಮಾಮಹೇಶ್ವರ ಉದ್ಭವ ಆಗಿದ್ದ ಮೂರ್ತಿ ಇದ ನೋಡ್ರಿ. ಟೆಂಪಲಿಂದ ಎಕ್ಸಿಟ್ ಆದ್ಕೊಳ್ಳೆ ನಮ್ಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸಿಗ್ತೈತೆ ನೋಡ್ರಿ, ಸನ್ನಿಧಿ. ಅದಾದ್ಮೇಲೆ ಇಲ್ಲಿ ಒಂದು 3-4 ಟೆಂಪಲ್ ಅದಾವ. ಹಿಂದೆ ಮೇಲೆ ವಿಶ್ವನಾಥ ಸ್ವಾಮಿ ದೇವಾಲಯ ಐತಿ. ಇಲ್ಲೇ ಐತ್ರಿ ಟೆಂಪಲ್. ಟೆಂಪಲ್ ಹಿಂದೆ ನಮ್ಗೆ ಇನ್ನೊಂದು ಪುಷ್ಕರಣಿ ಸಿಗ್ತೈತೆ ನೋಡ್ರಿ.
ವಾವ್ ಗೈಸ್, ಲಿಟ್ರಲಿ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಅದಾವ ಅಂತಂದ್ರೆ ಮೇ ಬಿ ಅಲ್ಲಿ ಬೀಳತ್ತೈತೆ ನೋಡ್ರಿ, ಅಲ್ಲಿಂದ ನಾ ಪುಷ್ಕರಣಿ ನೀರು ಹೋಗತ್ತಾವ ಅಂತ ಅನಿಸ್ತೈತಿ. ನೀರು ಎಲ್ಲಿಂದ ಬರತ್ತಾವ ಅನ್ನೋದು ಗೊತ್ತಿಲ್ಲ, ಆದರೆ ಗುಡ್ಡದ ಒಳಗಿಂದ ಬರತ್ತಾವ ನೀರು. ಗೈಸ್ ಈ ಪುಷ್ಕರಣಿ ಒಳಗೆ ಹಾಂ ಹೋಗೋದೈತೆ ನೋಡ್ರಿ. ಡೇಂಜರ್ ಇಲ್ಲೇ ಬಂತು. ಕಲ್ ಸಂದಾಗ ಹೋಗುತ್ತೆ, ಭಾಳ ಹುಷಾರಿಂದ ಇರಬೇಕು. ಇಲ್ಲ ಬಸಿ ನಂದಿ ಹೆಂಗೆ ಕೆತ್ತನೆ ಮಾಡ್ಯಾರ ನೋಡ್ರಿ, ಸೇಮ್ ರಿಯಲ್ ಕಂಡಂಗೆ ಕಾಣೋದೈತೆ. ಅಲ್ಲೊಂದು ಶಿವನ ಮೂರ್ತಿ ಇಟ್ಟಾರೆ, ಆ ಶಿವನ ಕಡೆಯಿಂದ ಹಾದು ನೀರು ಬಂದಂಗೆ ಕಾಣತೈತಿ ನೋಡ್ರಿ. ಈ ಪುಷ್ಕರಣಿಯಿಂದ ಹಾದು ನಾವು ವೆಂಕಟೇಶ್ವರ ಸ್ವಾಮಿ ಗುಹೆಗೆ ಹೋಗ್ಬೋದ್ರಿ, ಮತ್ತು ಇಲ್ಲಿಂದ ನಾವು ಹೋಗ್ಬೋದು. ಆಕಾಶ ದೀಪ ಹಚ್ಚೋ ಪ್ಲೇಸ್ ಇಲ್ಲೇ ಐತೆ ನೋಡ್ರಿ, ಇಲ್ಲೇ ಐತಿ ಟೆಂಪಲ್. ಸೊ ಆ ಟೆಂಪಲಿಂದ ಆಕಾಶ ದೀಪ ಹಚ್ಚೋ ಪ್ಲೇಸ್ ಇದು ಯಾಗಂಟಿ ಉಮಾಮಹೇಶ್ವರ ಸ್ವಾಮಿ ಟೆಂಪಲ್. ಸೊ ಈ ಟೆಂಪಲ್ ಗರ್ಭಗುಡಿಯೊಳಗೆ ನಾವು ಆ ಶಿವನನ್ನು ಲಿಂಗದ ರೂಪದ ಬದಲಾಗಿ ಮಾನವನ ರೂಪದಾಗ ನೋಡ್ಬೋದು ರೀ. ಸೊ ಆ ಲಿಂಗದಾಗ ಶಿವನ ಒಂದು ಚಿತ್ರ ಮೂಡಿದ್ರಿ, ಮಾನವನ ಚಿತ್ರ. ಟೆಂಪಲ್ ಸುತ್ತಾರ್ಕೋ ಹಿಂಗೆ ಚಪ್ಪರ ಹಾಕ್ಯಾರ ಅಂತ ಅಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗೈತೆ ರೀ, ಇಲ್ಲಾಂದ್ರೆ ದಾಗ ಹಂಗೆ ಸುಡೋ ಬಿಸಿಲು. ಸೊ ಗೈಸ್ ಇಲ್ಲಿ ಏನು ಕಾಣೋದೈತೆ ನೋಡ್ರಿ, ಇದು ಈ ಟೆಂಪಲ್ದ ಇನ್ನೊಂದು ಅಟ್ರಾಕ್ಷನ್, ಗ್ರೋಯಿಂಗ್ ನಂದಿ ಅಂತ ಕರೀತಾರೆ ಇದಕ್ಕೆ. 25 ವರ್ಷಕ್ಕೊಮ್ಮೆ 1 ಇಂಚ್ ಬೆಳೀತದೆ ಅಂತ್ರಿ. ಇದನ್ನು ನಾ ಹೇಳತ್ತಿಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರ ಹೇಳತ್ತಾರೆ, ಇದು ವರ್ಷಕ್ಕೆ 1 ಇಂಚ್ ಬೆಳೀತೈತೆ ಅಂತ ಅಂದು. ಮೊದ್ಲಕ್ಕೆ ಇದ್ರ ಸುತ್ತಲಾರ್ಕು ಪ್ರದಕ್ಷಿಣೆ ಹಾಕ್ತಿದ್ರಂತ ಜನರೆಲ್ಲ, ಆದ್ರೆ ಈಗ ಪ್ರದಕ್ಷಿಣೆ ಅಲ್ಲ, ಅಲ್ಲೇ ಹಾದು ಹೋಗೋಕ್ಕೂ ಜಾಗ ಇಲ್ಲ ನೋಡ್ರಿ. ಈ ಸೈಡು ಫುಲ್ ಆಗೈತಿ, ಈ ಸೈಡ್ ನೋಡ್ರಿ ಕಂಬದ ಒಳಗೆ ಆದೋಗೈತಿ ನಂದಿ, ಹೋಗಕ್ಕೆ ಜಾಗನೇ ಇಲ್ಲ ಇಲ್ಲಿ ನೋಡ್ರಿ. ಮುಂದೆ ಮಠ ಬರೋದೈತೆ ಹಂಗೆ ನಂದಿ ಬೆಳ್ಕೊಂತ ಗೈಸ್. ನಂದಿ ಕಿವ್ಯಾಗ ನಾವೇನು ಬೇಡ್ಕೊತೇವೆ ನೋಡ್ರಿ, ಅದಾಕೈತೆ ಅಂತ ಬೇಡ್ಕೊಳ್ಳೋದು ಬರ್ರಿ. ಅಪ್ಪ ತಂದೆ ಶಿವನಂದಿ ನಮ್ಮ ವ್ಯೂವರ್ಸ್ಗೆಲ್ಲ ಒಳ್ಳೇದಂಗೆ ಮಾಡಪ್ಪ. ಗೈಸ್ ನೀವು ನಂದು ಲಾಸ್ಟ್ ವೀಡಿಯೋ ನೋಡ್ಕೊಂಬರ್ರಿ, ಯಾಕಂತಂದ್ರೆ ಆ ವಿಡಿಯೋಗೆ ಮತ್ತು ಈ ವಿಡಿಯೋಗೆ ಲಿಂಕ್ ಐತಿ. ಸೊ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದೊಳಗೆ ಹೇಳಿರ್ತಾರೆ ನೋಡ್ರಿ, ಈ ನಂದಿ ಏನಾರ ಎದ್ದು ಕೂಗ್ತಂತ ಅಂದ್ರೆ ಕಲಿಯುಗದ ಅಂತ್ಯ ಆಕೈತೆ ಅಂತಂದು ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರ ಕಾಲಜ್ಞಾನದೊಳಗೆ ಹೇಳಿರ್ತಾರಂತ. ಸೊ ಅದಕ್ಕೆ ಆ ಲಾಸ್ಟ್ ವೀಡಿಯೋ ನೋಡ್ಕೊಂಬರ್ರಿ, ನಿಮ್ಗೆ ಇಲ್ಲಿ ಇದೆಲ್ಲ ಅರ್ಥ ಆಗೈತಿ. ಮತ್ತು ಆ ರಾವಲ್ಕೊಂಡದಿಂದ ಇಲ್ಲಿ ಮಠ ಬರೋಕೆ ಒಂದು ಕೇವ್ ಐತ್ರಿ. ಸೊ ಆ ಕೇವ್ನು ಆ ವಿಡಿಯೋದಾಗ ಎಕ್ಸ್ಪ್ಲೋರ್ ಮಾಡಿದಂತ, ಆ ವಿಡಿಯೋ ನೋಡ್ಕೊಂಬರ್ರಿ, ಇಲ್ಲಿ ಇರ್ತೈತಿ ಲಿಂಕ್, ಕ್ಲಿಕ್ ಮಾಡಿ ನೋಡ್ಕೊಂಬರ್ರಿ. ಗೈಸ್ ಇಲ್ಲಿ ಏನು ಕಾದೈತೆ ನೋಡ್ರಿ, ಇದು ಯಾಗಂಟಿಗೆ ಹೋಗೋದಾರಿ ಅಂತ ಫುಲ್ಲು ಕತ್ಲೈತಿ, ನೋಡ್ಕೊಂಬರ್ರಿ ಅಂತಾರೆ. ಸೊ ಆ ನಂದಿ ನೋಡ್ಕೊಂಡು ಹಂಗೆ ಟೆಂಪಲ್ದು ಲೆಫ್ಟ್ ಸೈಡ್ ಬಂದ್ರೆ ಸಿಗೋದ ನಮ್ಗೆ ವೆಂಕಟೇಶ್ವರ ಸ್ವಾಮಿ ಗುಹೆ. ಗೈಸ್ ಇಲ್ಲಿ ಹಾದೇನು ಹೋಗತ್ತೆ ನೋಡ್ರಿ, ಇದೇ ಪ್ಲೇಸ್ ಒಳಗೆ ಪುಷ್ಪ 2 ಮೂವಿ ಶೂಟ್ ಆಗಿತ್ತಂತ. ಸೊ ಅಲ್ಲಿ ಐತಿ ಆ ಗುಹೆ, ವೆಂಕಟೇಶ್ವರ ಸ್ವಾಮಿ ಗುಹೆ. ಅಗಸ್ತ್ಯ ಮುನಿಗಳು ಆ ಭಿನ್ನವಾದ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿನ ಇದಕ್ಕೆ ಒಳಗೆ ಸ್ಥಾಪನೆ ಮಾಡ್ಯಾರಂತ, ಅದನ್ನ ನೋಡೋಣ ಈಗ. ಮೇ ಬಿ ಒಳಗೆ ಕ್ಯಾಮ್ರಾ ಅಲಾವ್ ಇರ್ತೈತಿ ಇಲ್ಲ ಗೊತ್ತಿಲ್ಲ, ಆದರೂ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಅಷ್ಟಕ್ಕಿಂತ ಅಷ್ಟೆ. ವಾವ್ ಗೈಸ್, ಲಿಟ್ರಲಿ ಸ್ಟೆಪ್ಸ್ ಏಕ್ದಮ್ ಎದಿಮೆ ಆಗಿದ್ದಂಗೆ ಅದ ನೋಡ್ರಿ. ಸೊ ಕಥೆಯ ಪ್ರಕಾರ ಮೂರ್ತಿಯ ಕಾಲಿನ ಕಿರಬೆರಳು ಸಣ್ಣ ದೋಷ ಕಂಡು ಬಂದ ಕಾರಣ ಮುಖ್ಯ ಪ್ರತಿಷ್ಠಾಪನೆ ಮಾಡಲಿಲ್ರಿ ಆ ಮೂರ್ತಿನ. ಆದ್ರೆ ಅದು ದೇವರ ಮೂರ್ತಿ ಆಗಿರೋದ್ರಿಂದ ಅದನ್ನ ಅಪವಿತ್ರ ಎಂದು ನೋಡ್ಲಿಲ್ಲ, ಅದಕ್ಕೆ ಗೌರವದಿಂದ ಈ ಕೇವಳಗೆ ಇರಿಸಿ ಪೂಜೆ ಮಾಡತ್ತಾರ. ಇನ್ನು ವೆಂಕಟೇಶ್ವರ ಸ್ವಾಮಿ ಗುಹೆ ನೋಡ್ಕೊಂಡು ನಾವೀಗ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ್ದಂಥ ಜಾಗನ ನೋಡಕ್ಕೆ ಹೋಗೋಣ ಅಂತ ಬರ್ರಿ. ಸೊ ಅಲ್ಲಿ ಕೆಳಗಿಂದ ಒಂದು 100 to 150 ಸ್ಟೆಪ್ಸ್ ಇರ್ತಾವ್ರಿ ಮೇಲ್ಮಟ್ಟ ಹೋಗ್ಬೇಕಂತಂದ್ರೆ. ಅಗಸ್ತ್ಯ ಋಷಿಗಳು ತಪಸ್ಸು ಮಾಡಿದ ಜಾಗಕ್ಕೆ ಹೋಗೋ ಕಡೆ ನಮಗೆ ನೋಡಿಲ್ಲ ಯುನಿಕ್ ಕಲ್ ಕಾಣ್ತೈತಿ. ಏನು ಹೇಳ್ರಿ ಅದು, ಜೈ ಆಂಜನೇಯನ ಮೂರ್ತಿ ಟೈಪ್ ಕಾಣತೈತಿ ಸೇಮ್. ಆ್ಯಕ್ಚುಲಿ ಏನು ಕಾಣತೈತಿ ನೋಡ್ರಿ, ಇದಕ್ಕೆ ಒಳಗೆ ಹೋಗ್ಬೇಕು. ಇಲ್ಲೇ ಅಗಸ್ತ್ಯ ಋಷಿ ಮುನಿಗಳು ತಪಸ್ಸನ್ನು ಮಾಡಿದ್ರಂತ, ಹೋಗಿ ನೋಡ್ಕೊಂಬರೋ ಅಂತ ಬರ್ರಿ. ಮೈ ಗಾಡ್ ಗೈಸ್, ಲಿಟ್ರಲಿ ಫುಲ್ ನ್ಯಾರೋ ಅದಾವು ಸ್ಟೆಪ್ಸ್, ಹೋಗೋಣ ಅಂತ ಬರ್ರಿ. ಯಪ್ಪ ಮೇ ಬಿ ಇಲ್ಲೂ ವಿಡಿಯೋ ಅಲಾವೆಲ್ಲ ಕಾಣ್ತೈತಿ, ನೋಡೋ ಬರ್ರಿ. ಆದರೂ ಅಲ್ಲಿ ಕೆಳಗಿಂದ ಬಂದೀವ್ರಿ ಮ್ಯಾಗಿನ ಮಠ ನೋಡ್ರಿ, ಗ್ಯಾಪ್ ಆಗಿ ಕೇವ್ ಎಂಟ್ರಿ ಅದು ರೀ. ಎಂಟ್ರಿ ಆದ್ಮೇಲೆ ಇಲ್ಲೊಂದು ಶಿವನ ಮೂರ್ತಿ ಐತಿ, ಇಲ್ಲೇ ಕುಂತ ಅಗಸ್ತ್ಯ ಋಷಿ ಮುನಿಗಳು ತಪಸ್ಸನ್ನು ಮಾಡಿದ್ರಂತ.
ಓಂ ನಮಃ ಶಿವಾಯ. ನೋಡ್ರಿ ಕೆ ಒಳಗೆ ದೀಪ ಹಚ್ಚಾರ, ಫುಲ್ ನ್ಯಾರೋ ಸ್ಟೆಪ್. ಸೊ ಗೈಸ್, ಇಲ್ಲಿ ನಂದಿ ಮತ್ತು ಟೆಂಪಲ್ ನೋಡಿದ್ವಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿ ನೋಡಿದ್ವಿ ಗುಹೆ ಒಳಗೆ. ಅಲ್ಲಿ ಅಗಸ್ತ್ಯ ಮುನಿಗಳು ತಪಸ್ ಮಾಡೋ ಜಾಗ ನೋಡಿದ್ವಿ. ಮುಂದೆ ವೀರಬ್ರಹ್ಮ ಕೇವ್ ಅಂತ ಐತಿ, ಅದನ್ನ ನೋಡೋಣ ಅಂತ. ಗೈಸ್ ಅಲ್ಲಿಂದ ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿ ಪ್ಲೇಸ್ ಹೆಂಗೈತಿ. ಅಯ್ಯೋ ಫುಲ್ ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿ ಐತ್ರಿ ಪುಷ್ಕರ್ಣಿ ಹೋಗ್ಬೇಕಾರೆ ನಮ್ಗೆ ಆ ಕೇವ್ ಹೋಗೋ ದಾರಿ ಸಿಗ್ತೈತಿ. ಮತ್ತು ಆ ಟೆಂಪಲ್ಗೆ ಹೋಗಿ ಹಳ್ಳಿ ಬರೋಬೇಕಾದ್ರು ಆ ಕೇವ್ಗೆ ಹೋಗೋ ದಾರಿ ಸಿಗ್ತೈತಿ ನೋಡ್ರಿ. ನಮ್ಗೆ 2 ದಾರಿ ಅದಾವ ಇದಕ್ಕೆ ಹೋಗಕ್ಕೆ. ಸೊ ಈ ಗುಹೆ ಒಳಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ರಂತಂದು ನಂಬಲಾಗ್ತೈತಿ. ಮತ್ತು ಆ ರಾವಲ್ಕೊಂಡ ಅಂತ ಅನ್ನೋ ಒಂದು ಮಠ ಐತಿ ನೋಡ್ರಿ, ಅಲ್ಲಿಂದ ಇಲ್ಲಿ ಮಠ ಒಂದು ಸುರಂಗ ಮಾರ್ಗನೂ ಐತಿ ಅಂತಂದು ಹೇಳ್ತಾರೆ. ಸೊ ಇಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಪಸ್ ಮಾಡಿದ್ರಂತ. ಮತ್ತು ಅದರ ಬಾಜುನ ಇಲ್ಲಿ ನೋಡ್ರಿ, ಇಲ್ಲಿ ಉಚ್ಚಮಾಂಬಾ ದೇವಿಯವರ ಮೂರ್ತಿನೂ ಐತಿ. ಸೊ ಇದ ಮಾರ್ಗ ನೋಡ್ರಿ ಅದು, ಆದರೆ ಇವಾಗ ಬಂದ್ ಮಾಡ್ಯಾರ. ಸೊ ಈ ಉಚ್ಚಮಾಂಬ ಮತ್ತು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕತಿ ಪೂರ್ತಿ ಅರ್ಥ ಆಗ್ಬೇಕಂತಂದ್ರೆ ಈ ವಿಡಿಯೋ ನೋಡ್ಕೊಂಬರ್ರಿ. ಮತ್ತು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗಿರ್ತೈತಿ, ಹೋಗಿ ನೋಡ್ಕೊಂಬರ್ರಿ ಅದನ್ನ. ಗೈಸ್ ಮತ್ತು ಈ ಅಗಂಟಿ ಒಳಗೆ ನಿಮ್ಗೆ ಒಂದು ಕಾಗೆನೂ ನೋಡಕ್ಕೆ ಸಿಗಂಗಿಲ್ಲ ನೋಡ್ರಿ. ಯಾಕಂತಂದ್ರೆ ಆ ಮಹರ್ಷಿ ಋಷಿಗಳು ಇಲ್ಲೇ ತಪಸ್ಸಿಗೆ ಕುಂತಿರ್ತಾರಂತ್ರಿ. ಆ ತಪಸ್ಸಿಗೆ ಕುಂತು ಹೋದಾಗ ಆ ಕಾಗೆ ಬಂದು ಏನೋ ಭಂಗ ಮಾಡಿತ್ತಂತ ಅವ್ರ ತಪಸ್ಸಿಗೆ. ಅದ್ರ ಸಲುವಾಗಿ ಈ ಊರು ಸುತ್ತಲಾರಕ್ಕೂ ಒಂದು ಕಾಗೆ ಸಹಿತ ನೋಡಕ್ಕೆ ಸಿಗಂಗಿಲ್ಲ ನಿಮಗೆ. ಇಟ್ಟಲ್ಲಿ ನಾನು ನೋಡತ್ತೀನಿ, ಇಲ್ಲಿ ಮಟ್ಟ ಆದರೂ ಒಂದು ಕಾಗೆನೂ ಕಂಡಿಲ್ಲ ನೋಡ್ರಿ. ಸೊ ಅಲ್ಲಿಂದ ಮ್ಯಾಗ ಬಂದ್ವಿ. ಹಂಗೆ ಇಲ್ಲಿ ಕೆಳಗೆ ಹೋದ್ರೆ ನಮ್ಗೆ ಸಿಗೋದ ಈ ಪುಷ್ಕರಣಿಗೆ ಹೋಗೋ ದಾರಿ. ಐಸೆ ಅಗಂಟಿಯಿಂದ ಬನಗಾಲ್ಪಲ್ಲಿಗೆ ಬಂದೀವಿ. ಬನಗಾಲ್ಪಲ್ಲಿಂದ ಹಂಗೆ ಬಸ್ ಹೊಡ್ಕೊಂಡು ಇಂಥ ಕೆಟ್ಟ ರಣ ಬಿಸಿಲೊಳಗೆ ತಾಡ್ಪತ್ರಿಗೆ ಬಂದು ರೀಚ್ ಆದ್ವಿ ನೋಡಿ. ತಾಡ್ಪತ್ರಿ ಅಲ್ಲ, ತಡ್ಡೆಪತ್ರಿನ ಏನೋ ಅಂತಾರೆ ಇದಕ್ಕೆ, ಒಟ್ಟು ಒಂದು ಊರು. ಇಲ್ಲಿ ನೋಡ್ರಿ, ಇದು ಪೆನ್ನಾರ್ ರಿವರ್ ಕಡೆ ಒಂದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಕಾಲದಾಗ ಕಟ್ಟಿರೋ ಒಂದು ಬುಧನಾಗಲಿಂಗೇಶ್ವರ ಟೆಂಪಲ್ ಐತ್ರಿ. ಅದನ್ನ ನೋಡಕ್ಕೆ ಬಂದೀವಿ. ಐಸ್ ಲಿಟ್ರಲಿ ಇದೊಂದು ಟೆಂಪಲ್ ಬಾಗ್ಲ ಎಷ್ಟು ಹೈಟ್ ಐತೆ ನೋಡ್ರಿ. ಅವ್ರ ಡಿಸೈನ್ ಎಲ್ಲ ಮಸ್ತ್ ಮಾಡ್ಯಾರ ಸುತ್ತಲಾರ್ಕು, ಆದ್ರೆ ಹಾಳು ಮಾಡ್ಯಾರ. ಇಲ್ಲಿ ನೋಡ್ರಿ, ಶಿಲಾಬಾಲಿಗೆ ಇದ್ದ ಚಂಡ ಇಲ್ಲ. ಸೀದಾ ಆರ್ಕಿಟೆಕ್ಚರ್ ಎಷ್ಟು ಡೀಟೇಲಾಗಿ ಕೆತ್ತಾರ ನೋಡ್ರಿ. ಹಂಗೆ ಗೈಸ್ ಲಿಟ್ರಲಿ ಕಾಲು ಬೆಂಕಿ ಒಳಗೆ ಇಟ್ಟಂಗೆ ಆಗಂತಾವ್ರಿ. ಇಲ್ಲೇ ಹಿಂದೆ ಕಾಣೋದ ಪೆನ್ನಾರ್ ರಿವರ್. ಆ ಟೆಂಪಲ್ದ ಮೇನ್ ಅಟ್ರಾಕ್ಷನ್ ನೋಡ್ರಿ ಇದು. ಆದ್ರೆ ಎಲ್ಲ ಆರ್ಕಿಟೆಕ್ಚರ್ ಹಾಳು ಮಾಡಿಬಿಟ್ಟಾರ ನೋಡ್ರಿ. ಇಲ್ಲಿ ಮೂಗು ಕೈ ಎಲ್ಲ ಮ್ಯಾಲೆ ಇದ್ದಿದ್ದು ಸ್ವಲ್ಪ ಚಲೋ ಅದ. ವಾವ್, ಏನು ಡಿಸೈನ್, ಏನು ತಾಣ, ಲಿಟ್ರಲಿ ನೆಕ್ಸ್ಟ್ ಲೆವೆಲ್. ಮಟ್ಟ ಮಧ್ಯಾಹ್ನ ಯಾರೂ ಇಲ್ಲ ಟೆಂಪಲ್ ಒಳಗೆ. ಇಲ್ಲಿ ನಿಂತು ನೋಡಿದ್ರೆ ಅದು ಹೈಟ್ ಇನ್ನೂ ಕಟ್ಟಕ್ಕೆ ಟ್ರೈ ಮಾಡಿದ್ರು ಅನ್ನಿಸ್ತೈತಿ, ಆದ್ರೆ ಅಲ್ಲಿಗೆ ಬಿಟ್ಟಾರ ಅಂತ ಅನಿಸ್ತೈತಿ. ರೀಸನ್ ಐ ಡೋಂಟ್ ನೋ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೇನಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ.